ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ತೊಗರಿಬೇಳೆಗೆ ಸ್ವಲ್ಪ ಮೆಂತೆ, ಅರಿಶಿನದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಚಿಲ್ಲಿ, ಒಂದು ಟೊಮೊಟೊ, ದೊಡ್ಡದಾದರೆ ಒಂದು ತಗೊಳ್ಳಿ, ಸಣ್ಣದಾದರೆ 2, ಮತ್ತು ಮೆಂತೆ ಮತ್ತು ಪಾಲಕ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಳೆದು ನಾನು ರೆಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಪಪ್ಪು ಟೈಪಲ್ಲೂ ಅನಿಸುತ್ತೆ ನಿಮಗೆ, ಆದರೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತೀವಿ. ಪಪ್ಪುಗೆ ಮಸಾಲೆ ಹಾಕೋದಿಲ್ಲ. ಒಂದು 4 ವಿಸಿಲಿಗೆ ನಾವು ಬಿಡೋಣ. ಇವಾಗ ಮಸಾಲೆಗೆ ಜೀರಿಗೆ, ಕೊಬ್ಬರಿ, ಚೂರು ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಬೀಜ ಹಾಕ್ಕೊಂಡು ಒಂದು ಚೂರು ಎಣ್ಣೆ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಯಾಕಂದರೆ ಹೈ ಫ್ಲೇಮ್ ಅಂದರೆ ಜಲ್ದಿ ಸುಟ್ಟೋಗ್ಬಿಡತ್ತೆ. ಇದೆಲ್ಲ ಜಾರಿಗೆ ಒಂದ್ಸಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ, ಈ ಥರ ಪೇಸ್ಟ್ ಥರ. ಅಷ್ಟೊತ್ತಿಗೆ ನಮ್ಮ ದಾಲ್ ಮತ್ತು ಪಾಲಕ್ಕೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಇದು ರೆಡಿ ಇದೆ. ಇದನ್ನು ಚೆನ್ನಾಗಿ ಒಂದ್ಸಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಚಿಲ್ಲಿ ಕೂಡ ಹೆಚ್ಚು ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಆ ಥರ ಹಾಕಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಸಿಮೆಣ್ಸಿನ್ಕಾಯ್ದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು, ಚೂರು ಖಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ಇದಕ್ಕೆ ಹುಣಸೆಹಣ್ಣು ರಸ ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಕುದಿಯುವಾಗ ನಾವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಜಾರ್ಗೆ ಒಂದು ಲೋಟ ನೀರು ಕೂಡ ಹಾಕಿ ಆ್ಯಡ್ ಮಾಡ್ತಿದ್ದೀನಿ. ತುಂಬ ಈಸಿ, ತುಂಬ ಸಿಂಪಲ್, ತುಂಬ ಜಲ್ದಿ ಆಗೋ ರೆಸಿಪಿ ಇದು. ನೀವು ದೋಸೆ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.